ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ನಾಮಪದಗಳ ವಿಧಗಳನ್ನು ಮುಂದುವರಿಸೋಣ. ಈ ಹಿಂದಿನ ತರಗತಿಯಲ್ಲಿ ನಾವು ನಾಮಪದದ ವಿಧಗಳಲ್ಲಿ ಸಂಖ್ಯಾವಾಚಕ ಮತ್ತು ಸಂಖ್ಯೇಯ ವಾಚಕಗಳ ಬಗ್ಗೆ ತಿಳಿದಿದ್ವಿ. ಇದು ನಿಮಗೆ ನೆನಪಿದೆ ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ಈಗ ಅದೇ ನಾಮಪದದ ಮುಂದಿನ ವಿಧಕ್ಕೆ ನಾವು ತೆರಳೋಣ. ಅದು ಯಾವುದು ಅನ್ನೋದು ನಿಮಗೀಗಾಗಲೇ ಕಣ್ಣೆದುರಿಗೆ ಕಾಣ್ತಾ ಇದೆ. ಐದನೆಯ ವಿಧ, ನಾಮಪದದಲ್ಲಿ ಐದನೆಯ ವಿಧವಾಗಿರತಕ್ಕಂತಹ ಭಾವನಾಮದ ಬಗ್ಗೆ ನಾವಿವತ್ತು ತಿಳಿಯೋಣ. ಬಹಳ ಮುಖ್ಯವಾಗಿರತಕ್ಕಂತಹ ವಿಧ ಮಕ್ಕಳೇ ನಾಮಪದಗಳಲ್ಲಿ ಇದು. ಏನು ಭಾವನಾಮ ಅಂದರೆ, ಮೊದಲು ವ್ಯಾಖ್ಯಾನವನ್ನ ತೆಗೆದುಕೊಂಡು ಉದಾಹರಣೆಯೊಂದಿಗೆ ಅದನ್ನು ತಿಳಿಯುವ ಪ್ರಯತ್ನ ಮಾಡೋಣ. ನೋಡಿ, ಭಾವನಾಮದ ವ್ಯಾಖ್ಯಾನಕ್ಕೆ ನಾನೀಗ ಬರ್ತೀನಿ. ಏನು ಅಂದರೆ ಭಾವನಾಮ ವ್ಯಕ್ತಿ, ವಸ್ತು ಹಾಗೂ, ಬಹಳ ಸುಲಭ ಇದೆ ಮಕ್ಕಳೇ, ಗಮನ ಕೊಡಬೇಕು, ಕ್ರಿಯೆಗಳ, ವ್ಯಕ್ತಿ ವಸ್ತು ಹಾಗೂ ಕ್ರಿಯೆಗಳ. ಕ್ರಿಯೆ ಅಂದ್ರೆ ನಿಮಗೀಗಾಗಲೇ ಗೊತ್ತಾಗಿದೆ, ಏನು ಅಂತ ಹೇಳಿದ್ರೆ ಕೆಲಸ. ಏನಿದೆ ವ್ಯಾಖ್ಯಾನದ ಪ್ರಾರಂಭ, ವ್ಯಕ್ತಿ ವಸ್ತು ಹಾಗೂ ಕ್ರಿಯೆಗಳ ಭಾವವನ್ನು ತಿಳಿಸುವ. ಏನನ್ನು ತಿಳಿಸುವ? ಭಾವವನ್ನು ತಿಳಿಸುವ. ಭಾವವನ್ನು ತಿಳಿಸುವ ಪದಗಳೇ ಏನಾಗಿದ್ದಾವೆ ಅಂತ ಹೇಳಿದ್ರೆ ಭಾವನಾಮಗಳಾಗಿವೆ. ಏನಾಗಿದ್ದಾವೆ? ಭಾವನಾಮಗಳಾಗಿವೆ. ಯಾವುದರ ಭಾವವನ್ನ ತಿಳಿಸುವಂಥದ್ದು ಅನ್ನೋದು ಇಲ್ಲಿ ಮುಖ್ಯವಾಗಿ ಮೂರು ಪದಗಳಿದ್ದಾವೆ ಮಕ್ಕಳೇ. ನೋಡಿ ಅವು ಯಾವ್ಯಾವು ಅನ್ನೋದು. ಒಂದು ವ್ಯಕ್ತಿ, ಇನ್ನೊಂದೇನು ವಸ್ತು, ಮತ್ತೊಂದೇನು ಕ್ರಿಯೆ. ವಸ್ತು ಆಗಿರಬಹುದು, ವ್ಯಕ್ತಿ ಆಗಿರಬಹುದು, ಅಥವಾ ಕ್ರಿಯೆ ಕೆಲಸ. ಇವುಗಳ ಕೆಲಸದ ಭಾವವನ್ನ ತಿಳಿಸುವ ಪದಗಳೇ ಏನಾಗಿದ್ದಾವೆ ಅಂತ ಹೇಳಿದ್ರೆ ಭಾವನಾಮಗಳಾಗಿದ್ದಾವೆ ಅಂತಕ್ಕಂಥದ್ದು. ಗಮನ ಇರಲಿ ಮಕ್ಕಳೇ, ಭಾವನಾಮ ಇದು ಕೂಡ ಹೆಸರೇ ಹೇಳುತ್ತೆ, ಭಾವನೆಗೆ ಸಂಬಂಧಪಟ್ಟಿದ್ದು. ಭಾವನೆಗಳನ್ನ ಸೂಚಿಸುವ ನಾಮಪದದ ಒಂದು ವಿಧ. ಈಗ ಮನುಷ್ಯನಲ್ಲಿ ಹಲವಾರು ರೀತಿಯ ಭಾವನೆಗಳು ವ್ಯಕ್ತವಾಗ್ತವೆ. ನಿಮಗೆ ನಾನು ಹಾಗೆ ಮೊದಲು ಪದಗಳನ್ನ ಉದಾಹರಣೆಯನ್ನ ಕೊಡೋದಾಯ್ತು ಅಂತ ಹೇಳಿದ್ರೆ ಗಮನಿಸಿ ಹಾಗೆ ಮಕ್ಕಳೇ. ಓಹೋ, ಕೇಳಿರ್ತೀರಿ, ನಮ್ಮ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂತಹ ಭಾವನೆಗಳು. ಓಹೋ ಅಥವಾ ಆಹಾ, ಕೇಳಿರ್ತೀರಿ ನೀವೆಲ್ಲರೂ ಕೂಡ. ಇವೆಲ್ಲ ಭಾವಸೂಚಕ ಪದಗಳು ಅಂತ ಹೇಳಿ ನಾವು ವ್ಯಾಕರಣದಲ್ಲಿ ಕರೀತಾ ಹೋಗ್ತೀವಿ. ಹಾಗೇನೆ ಅಬ್ಬ, ಕೇಳಿರ್ತೀರಿ, ಏನು ಅಬ್ಬ ಅಥವಾ ಅಬ್ಬಬ್ಬ. ಇವೆಲ್ಲವೂ ಭಾವನೆಗಳನ್ನ ವ್ಯಕ್ತಪಡಿಸ್ತಕ್ಕಂತಹ ಪದಗಳಾಗಿದ್ದಾವೆ. ಮನಸ್ಸಿನಲ್ಲಿ ನೂರಾರು ತರದ ಭಾವನೆಗಳು ವ್ಯಕ್ತವಾಗ್ತವೆ ಅದಕ್ಕೆ ತಕ್ಕಂತಾನೆ. ಹಾಗೇನೆ ಏನಾದ್ರೂ ಕಷ್ಟದ ಪರಿಸ್ಥಿತಿ ಅಥವಾ ಏನಾದರೂ ಮನಸ್ಸಿಗೆ ದುಃಖದ ಪರಿಸ್ಥಿತಿಗಳು, ವಿಷಾದದ ಪರಿಸ್ಥಿತಿಗಳು ಬಂದಾಗ ಅಯ್ಯೋ, ಗಮನಿಸಿದಿರಿ ನೀವು, ಇಂಥವನ್ನೆಲ್ಲವನ್ನು ನಾವು ಬಳಸ್ತೀವಿ. ಓಹೋ, ಎಂತಹ ಅದ್ಭುತ ಕಟ್ಟಡ ಅಲ್ವಾ, ಆಹಾ, ಈ ದೃಶ್ಯ ಎಷ್ಟು ರಮಣೀಯವಾಗಿದೆ, ಅಬ್ಬಾ, ಎಂತಹ ದೊಡ್ಡ ಹಾವು, ಆಶ್ಚರ್ಯಾರ್ಥಕ. ಹಾಗೇನೆ ಅಬ್ಬಬ್ಬ, ಎಂತಹ ಸುಂದರ ಕಟ್ಟಡ. ಹೀಗೆ ಅಯ್ಯೋ, ಶಂಕರನಿಗೆ ಕೇಡಾಯಿತೆ ಬಳಸ್ತೀವಲ್ಲ ನಾವು. ವ್ಯಕ್ತಿಯಲ್ಲಿ, ಅವನ ಮನಸ್ಸಿನಲ್ಲಿ ನೂರಾರು ತರದ ಭಾವನೆಗಳು ವ್ಯಕ್ತವಾಗ್ತವೆ. ವ್ಯಕ್ತವಾಗುವ ಭಾವನೆಗಳನ್ನ ನಾವು ಏನು ಸೂಚಿಸುವಂತಹ ಪದಗಳಿಗೆ ಭಾವನಾಮಗಳು ಅಂತ ಹೇಳಿ ಕರೀತಾ ಹೋಗ್ತವೆ. ಇನ್ನೊಂದನ್ನ ಗಮನಿಸಬೇಕು ಮಕ್ಕಳೇ, ಈ ಭಾವನೆಗಳು ಮನಸ್ಸಿನಲ್ಲಿ ವ್ಯಕ್ತವಾಗ್ತಕ್ಕಂಥದ್ದು, ಅಂದ್ರೆ ಮೂಡ್ತಕ್ಕಂಥದ್ದು.
ಇವುಗಳನ್ನ ಕಣ್ಣಿಂದ ನೋಡುವುದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಹೇಳ್ಬೋದು. ಕಣ್ಣಿಂದ ನೋಡೋದಕ್ಕಿಂತನೂ ಮನಸ್ಸಿನಲ್ಲಿ ಭಾವನಾತ್ಮಕವಾಗಿ ಅನುಭವಿಸ್ತಕ್ಕಂತಹ ಏನು ವಿಚಾರಗಳಾಗಿದೆ, ವಿಷಯಗಳಾಗಿದೆ. ಹಾಗಾಗಿ ಆ ಭಾವನೆಗಳನ್ನ ತಿಳಿಸುವಂತಹ ಪದಗಳು ಇಲ್ಲಿ ಹೇಳಿಬಿಟ್ಟಿದ್ದೀನಿ. ವ್ಯಕ್ತಿ ಆಗಿರಬಹುದು, ವಸ್ತು ಆಗಿರಬಹುದು, ಕ್ರಿಯೆ ಆಗಿರಬಹುದು, ಅವುಗಳ ಭಾವವನ್ನ ತಿಳಿಸುವ ಪದಗಳಿಗೆ ನಾವು ಏನಂತ ಕರಿತೀವಿ? ಭಾವನಾಮ ಅಂತ ಹೇಳಿ ಕರಿತಾ ಹೋಗ್ತೀವಿ. ಈ ಎಲ್ಲ ಉದಾಹರಣೆಗಳು ಕೂಡ ನಮಗೆ ಭಾವನಾಮಗಳಿಗೆ ಸಿಗ್ತಾ ಹೋಗ್ತವೆ. ಆದರೆ ನಾನು ವಾಕ್ಯದ ರೀತಿಯಲ್ಲಿ ಅವುಗಳಿಗೆ ಉದಾಹರಣೆಗಳನ್ನ ಕೊಡ್ತಾ ಬರ್ತೀನಿ. ನಿಮ್ಮೆಲ್ಲರ ಗಮನ ಆ ಉದಾಹರಣೆಗಳ ಕಡೆಗೆ ಇರಲಿ. ನೋಡಿ, ಒಂದು ಸರಳವಾದ ಒಂದು ವಾಕ್ಯವನ್ನ ಇಲ್ಲಿ ಬರೀತೀನಿ. ಏನು ಅಂತ ಹೇಳಿದ್ರೆ, ಕೆಚ್ಚನೆಯದರ ಭಾವ. ಪದ ಸ್ವಲ್ಪ ವಿಶೇಷ ಅನಿಸಬಹುದು, ಆದರೆ ನೀವು ಗಮನಿಸುವಂತಹ ಪ್ರಯತ್ನ ಮಾಡಬೇಕು. ಏನಿದು ಪದ? ಕೆಚ್ಚನೆಯದರ ಭಾವ. ಬಹಳಷ್ಟು ಜನ ಮಕ್ಕಳಿಗೆ ಏನ್ ಸರ್ ಅದು ಕೆಚ್ಚನೆ, ಕೆಚ್ಚ ಅಂದ್ರೆ ಏನು ಅಂತ ಪ್ರಶ್ನೆ ಮೂಡಬಹುದು. ಅದಕ್ಕೆ ಉತ್ತರವನ್ನ ಇಲ್ಲೇ ಬರೆದು ಬಿಡ್ತೀನಿ. ಭಾವನಾಮದ ರೀತಿಯಲ್ಲಿ ಗಮನ ಕೊಡಿ ಮಕ್ಕಳೇ. ಏನ್ ಬರದೆ ನೋಡಿ? ಕೆಂಪು. ಬಣ್ಣಗಳ ಹೆಸರುಗಳು ಇದಾವಲ್ಲ, ಕೆಂಪು, ಬಿಳಿ, ಕರಿ, ಹಸಿರು, ಹಿಂಗೆ ಹೇಳ್ತೀವಲ್ಲ ನಾವು. ಕೆಂಪು ಅನ್ನೋದಕ್ಕೆ ಏನಂತ ಹೇಳ್ತೀವಿ? ಕೆಚ್ಚನೆಯದರ ಭಾವ ಅಂತ ಹೇಳ್ತೀವಿ. ಕೆನ್ನನ, ಕೆಚ್ಚನ ಅನ್ನುವಂತಹ ಪದಗಳನ್ನ ನಾವು ನಮ್ಮ ಭಾಷೆಯಲ್ಲಿ ಬಳಸ್ತಾ ಹೋಗ್ತೀವಿ. ಈಗ ನೋಡಿ, ಕೆಚ್ಚನೆಯದರ ಭಾವ ಯಾವ ಬಣ್ಣ? ಕೆಂಪು. ನೀವಿಲ್ಲಿ ಗಮನಿಸಬೇಕು, ಕೆಂಪು ಅನ್ನುವಂತಹ ಈ ಪದ ಇದೆಯಲ್ಲ, ಯಾವ ರೀತಿಯ ನಾಮಪದಕ್ಕೆ ಉದಾಹರಣೆ ಆಗುತ್ತೆ ಅಂತ ಹೇಳಿದ್ರೆ ನಾಮಪದಕ್ಕೆ ಅದು ಉದಾಹರಣೆ ಆಗುತ್ತೆ. ಅದೇ ರೀತಿಯಲ್ಲೇ ಕೆಲವು ಬಣ್ಣಗಳಿಗೆ ನಾನು ಮೊದಲು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀನಿ. ಗಮನಿಸಿ ಮಕ್ಕಳೇ. ಇನ್ನೊಂದು ಉದಾಹರಣೆಯನ್ನ ಬರೀತೀನಿ. ಏನ್ ಬರೀತೀನಿ ನೋಡಿ? ಬಿಳಿಯದರ ಭಾವ. ಏನ್ ಬರ್ದೆ? ಬಿಳಿಯದರ ಭಾವ. ಏನ್ ಬರಿಬಹುದು? ಬಿಳಿಯದರ ಭಾವ ಬಿಳುಪು. ಏನ್ ಬರೀಬಹುದು? ಬಿಳುಪು. ಇಲ್ಲಿ ನೋಡಿ, ಬಿಳುಪು ಅನ್ನೋದಿದೆಯಲ್ಲ, ಅದು ಭಾವನಾಮಕ್ಕೆ ಉದಾಹರಣೆ ಆಗುತ್ತೆ. ಬಿಳಿಯದರ ಭಾವ. ಇನ್ನು ಒಂದು ಉದಾಹರಣೆಯನ್ನು ಕೂಡ ಕೊಡ್ತೀನಿ. ಮೂರನೇದಾಗಿರ್ತಕ್ಕಂಥದ್ದು ಏನದು? ಕರಿಯದರ ಭಾವ. ಕರಿಯದರ ಭಾವ. ಏನು ಉತ್ತರ ಬರೀಬಹುದು ನಾವು? ಕರಿಯದರ ಭಾವ ಅಂತ ಹೇಳಿದ್ರೆ ಕಪ್ಪು. ಕರಿಯದರ ಭಾವ ಕಪ್ಪು. ಇಲ್ಲಿ ಕೆಂಪು, ಬಿಳುಪು, ಕಪ್ಪು ಅಥವಾ ಕರಿ. ಕರಿಯದರ ಭಾವ ಕರಿ ಅನ್ನೋದು ಕೂಡ ಕೆಲವು ಕಡೆಗೆ ಬಳಸ್ತಾರೆ. ಇದನ್ನು ಕೂಡ ಹೇಳಬಹುದು, ತಪ್ಪಿಲ್ಲ. ಕರಿ ಅನ್ನೋದು ಬಣ್ಣದ ಹೆಸರನ್ನ ತಿಳಿಸುತ್ತೆ. ಇವು ಏನು? ಬಣ್ಣಗಳ ಹೆಸರುಗಳನ್ನ ತಿಳಿಸ್ತಕ್ಕಂತಹ ಪದಗಳು. ವಸ್ತು, ವ್ಯಕ್ತಿ, ಕ್ರಿಯೆ ಅಂತ ಹೇಳ್ತಾ ಇದ್ದೇನೆ. ಅದಕ್ಕೆ ತಕ್ಕಂತೆನೆ ಪದಗಳು ಇಲ್ಲಿ ನಿಮಗೆ ಉದಾಹರಣೆಗೆ ಸಿಗ್ತಾ ಹೋಗ್ತವೆ. ಇನ್ನೊಂದಿಷ್ಟನ್ನ ಹೇಳ್ತಾ ಹೋಗ್ತೀನಿ, ಗಮನ ಕೊಡಿ. ನೋಡಿ, 4ನೇದು ಮತ್ತೊಂದು ಉದಾಹರಣೆಗೆ ಹೋಗೋಣ. ಹಿರಿಯದರ ಭಾವ. ಏನ್ ಬರೀತಾ ಇದ್ದೀನಿ? ಹಿರಿಯದರ ಭಾವ. ಏನಾಗುತ್ತೆ? ಎರಡು ರೀತಿಯಲ್ಲಿ ಈ ಪದಗಳು ಸಿಗ್ತವೆ ಮಕ್ಕಳೇ. ಹಿರಿದು ಅಂತನೂ ಬರ್ತತಿ. ಇನ್ನು ಒಂದು ಪದ ಏನ್ ಬರೀಬಹುದು ಅಂತ ಹೇಳಿದ್ರೆ ಹಿರಿಮೆ. ನೋಡಿ, ಹಿರಿಯದರ ಭಾವ ಅಂದ್ರೆ ದೊಡ್ಡದರ ಭಾವ, ದೊಡ್ಡದು, ಸಣ್ಣದು, ಅದು ಕೂಡ ಬರ್ತವೆ. ಯಾವುದಕ್ಕೆ? ಭಾವನಾಮಕ್ಕೆ ಬರ್ತಾ ಹೋಗ್ತವೆ. ನೋಡಿ, ಹಿರಿಯದರ ಭಾವ ಅಂತ ಹೇಳಿದ್ರೆ ಹಿರಿದು ಅಥವಾ ಹಿರಿಮೆ. ಈ ಹಿರಿದು, ಹಿರಿಮೆ ಅನ್ನುವಂತಹ ಪದಗಳು ಭಾವನಾಮಕ್ಕೆ ಉದಾಹರಣೆಯಾಗಿ ನಮಗೆ ದೊರೆಯುತ್ತವೆ ಮಕ್ಕಳೇ. ಅದೇ ರೀತಿಯಲ್ಲೇ ಕಿರಿಯದರ ಭಾವ, ಅದನ್ನು ಕೂಡ ನಾವು ತಗೋಬಹುದು. ಹಿರಿದು ಬಳಸಿದೀವಪ್ಪ ಅಂತ ಹೇಳಿದ್ರೆ ಅದೇ ರೀತಿಯಲ್ಲಿ ಕಿರಿದು ಕೂಡ ನಾವು ಬಳಸಬಹುದು. ಏನ್ ಹೇಳ್ಬೋದು? ಕಿರಿಯದರ ಭಾವ. ಮೇಲೆ ಬರ್ದಂಗೆನೆ ಕಿರಿದು ಅಥವಾ ಕಿರಿಮೆ. ಈ ಕಿರಿದು, ಕಿರಿಮೆ ಅನ್ನುವಂತಹ ಪದಗಳು ನಮಗೆ ಭಾವನಾಮಗಳು ಆಗ್ತವೆ. ಅರ್ಥ ಮಾಡ್ಕೊಳಕತ್ತಿದ್ದೀರಿ? ಇನ್ನ ಏನು ಕ್ರಿಯಾಪದಗಳಿಗೂ ಕೂಡ ನಾವು
ಭಾವನಾಮಗಳ ಉದಾಹರಣೆಗಳನ್ನ ಕೊಡ್ತಾ ಬರಬಹುದು. ಏನದು? ಇಲ್ಲಿ ನೋಡಿ, 5 ಉದಾಹರಣೆ ಆಯಿತು. ಮುಂದಿನ ಉದಾಹರಣೆಗೆ ಬರಿತೀನಿ. ಏನದು? ನೋಡುವುದರ ಭಾವ. ಏನು ಬರಿತಾ ಇದ್ದೀನಿ? ನೋಡುವುದರ ಭಾವ. ಇದಕ್ಕೆ ಸಿಗುವ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ನೋಟ. ಅರ್ಥ ಮಾಡ್ಕೊಳ್ತೀರಿ? ನೋಡುವುದರ ಭಾವ ನೋಟ. ನೋಟ ಅನ್ನೋ ಪದ ಏನಾಗಿದೆ ಅಂತ ಹೇಳಿದ್ರೆ ಭಾವನಾಮಕ್ಕೆ ಉದಾಹರಣೆ ಆಗುತ್ತೆ ಮಕ್ಕಳೇ. ಅದೇ ರೀತಿಯಲ್ಲಿ ಆಡುವುದರ ಭಾವ. ಗಮನಿಸ್ತದಿರಿ? ಆಡುವುದರ ಭಾವ. ಉತ್ತರ ಏನು? ಆಟ. ಇಲ್ಲಿ ಆಟ ಅನ್ನುವಂತಹ ಈ ಪದ ಏನಿದೆ, ಯಾವುದಕ್ಕೆ ಉದಾಹರಣೆ? ಭಾವನಾಮಕ್ಕೆ ಉದಾಹರಣೆಯಾಗುತ್ತೆ. ಅದೇ ರೀತಿಯಲ್ಲಿ ಮತ್ತೊಂದು ಉದಾಹರಣೆಯನ್ನು ನಾನು ನಿಮಗೆ ಕೊಡುವುದಾದ್ರೆ, ಮಾಡುವುದರ ಭಾವ. ನೀವೇ ಹೇಳ್ತೀರಿ. ಮಾಡುವುದರ ಭಾವ. ಉತ್ತರ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಮಾಟ. ಅರ್ಥ ಮಾಡ್ಕೊಳಕತ್ತೀರಿ? ಮಾಡುವುದರ ಭಾವ ಮಾಟ. ಇಲ್ಲಿ ನೋಡಿ, ಆಮೇಲೆ ಇನ್ನೂ ಒಂದು ಹೇಳ್ತೀನಿ. ಓಡುವುದರ ಭಾವ. ಓಡುವುದರ ಭಾವ ಓಟ. ಅರ್ಥ ಆಗ್ತಿದೆಯಾ? ಕ್ರಿಯಾಪದಗಳು ವಸ್ತು, ವ್ಯಕ್ತಿ ಅಥವಾ ಕ್ರಿಯೆಗಳ ಭಾವವನ್ನು ತಿಳಿಸ್ತಕ್ಕಂತಹ ಪದಗಳಿಗೆ ನಾವು ಏನಂತ ಕರಿತೀವಿ? ಭಾವನಾಮಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಇಲ್ಲಿ ನೋಡಿ, ಇನ್ನು ಒಂದು ಭಾವನೆಯನ್ನ ವ್ಯಕ್ತಪಡಿಸೋದಕ್ಕೆ ನಾನೇನು ಹೇಳ್ತೀನಪ್ಪ ಅಂತ ಹೇಳಿದ್ರೆ ಹೆದರುವುದರ ಭಾವ. ನೋಡಿ, ಈ ಪದಗಳನ್ನ ನಾವು ಕೇಳಿರ್ತೀವಿ ಮಕ್ಕಳೇ, ಮಾತಿನಲ್ಲಿ ಬಳಸ್ತೀವಿ. ಏನು? ಹೆದರುವುದರ ಭಾವ. ಏನ್ ಪದ ಆಗುತ್ತೆ ಅಂತ ಹೇಳಿದ್ರೆ ಹೆದರಿಕೆ. ಕೇಳಿರ್ತೀರಿ? ಹೆದರುವುದರ ಭಾವ ಹೆದರಿಕೆ. ಅದನ್ನೇ ಬೇಕಾದ್ರೆ ಬೇರೆ ಅರ್ಥದಲ್ಲಿ ಬಳಸ್ಬೋದು. ಅಂಜುವುದರ ಭಾವ ಅಲ್ವಾ? ಅಂಜುವುದರ ಭಾವ ಅಂಜಿಕೆ ಅನ್ನೋದಾಗುತ್ತೆ. ಅದೇ ರೀತಿಯಲ್ಲೇ ಇನ್ನು ಒಂದು ಕೊನೆಯದಾಗಿ ಉದಾಹರಣೆ ಕೊಡ್ತೀನಿ. ನಾಚುವುದರ ಭಾವ. ಏನು? ನಾಚುವುದರ ಭಾವ. ಏನು ಉತ್ತರ ಸಿಗಬಹುದು? ನಾಚಿಕೆ ಅಲ್ವಾ? ನಾಚುವುದರ ಭಾವ ಏನಾಗುತ್ತೆ? ನಾಚಿಕೆ. ದೊಡ್ಡವನ ಭಾವ ದೊಡ್ಡತನ. ಜಾಣನ ಭಾವ ಜಾಣತನ. ಗೊತ್ತಿರಬೇಕು ಮಕ್ಕಳೇ, ಇವೆಲ್ಲವೂ ಕೂಡ ಯಾವುದಕ್ಕೆ ಸಿಗ್ತವೆ ನಮಗೆ ಉದಾಹರಣೆ ಅಂತ ಹೇಳಿದ್ರೆ ಭಾವನಾಮಕ್ಕೆ ಸಿಗುತ್ತೆ. ವ್ಯಕ್ತಿ, ದೊಡ್ಡವನ ಭಾವ ದೊಡ್ಡತನ. ಅವನದು ಬಹಳ ದೊಡ್ಡತನಪ್ಪ ಹೇಳ್ತಾರೆ ನೋಡಿ, ವ್ಯಕ್ತಿಗೆ ಸಂಬಂಧಪಟ್ಟಂತೆ. ಜಾಣತನ, ಅವನ ಜಾಣತನ ಮೆಚ್ಚುವಂಥದ್ದು ಅಲ್ವಾ? ಜಾಣತನ, ಜಾಣನ ಭಾವ ಜಾಣತನ. ಜಾಣ್ಮೆ ಅನ್ನೋದು ಕೂಡ ಬರ್ತತಿ. ಜಾಣತನ ಅಂದ್ರೂ ಬರ್ತತಿ, ಜಾಣ್ಮೆ ಅಂತಕ್ಕಂಥದ್ದು ಕೂಡ ಬರುತ್ತೆ ಮಕ್ಕಳೇ. ಅರ್ಥ ಮಾಡ್ಕೊಂಡಿದ್ದೀರಿ? ಏನು ಭಾವನಾಮ ಅಂದ್ರೆ ಬಹಳ ಸರಳವಾಗಿದೆ. ವ್ಯಕ್ತಿ, ವಸ್ತು ಹಾಗೂ ಕ್ರಿಯೆಗಳ ಭಾವವನ್ನ ತಿಳಿಸ್ತಕ್ಕಂತಹ ಪದಗಳೇ ಏನಾಗ್ತವೆ ಅಂತ ಹೇಳಿದ್ರೆ ಭಾವನಾಮಗಳಾಗ್ತವೆ. ಇವನ್ನ ಕಣ್ಣಿಂದ ನೋಡೋದಕ್ಕೆ ಸಾಧ್ಯವಿಲ್ಲ, ಬದಲಾಗಿ ಇವುಗಳನ್ನು ಮನಸ್ಸಿನಿಂದ ಅನುಭವಿಸೋದಕ್ಕೆ ಅಥವಾ ಮನಸ್ಸಿನಲ್ಲೇ ಇವುಗಳನ್ನು ವ್ಯಕ್ತಪಡಿಸೋದಕ್ಕೆ ಸಾಧ್ಯ. ಭಾವನೆಗಳಿಗೆ ಸಂಬಂಧಪಟ್ಟಿದ್ದು, ಭಾವವನ್ನ ಸೂಚಿಸುವಂತಹ ಪದಗಳೇ. ಯಾವುದರ ಭಾವ ಅಂತ ಹೇಳಿದ್ರೆ ವ್ಯಕ್ತಿ, ವಸ್ತು ಹಾಗೂ ಕ್ರಿಯೆಗಳ ಭಾವವನ್ನ ತಿಳಿಸ್ತಕ್ಕಂತಹ ಪದಗಳಿಗೆ ಭಾವನಾಮಗಳು ಅಂತ ಹೇಳಿ ಕರೀತಾ ಹೋಗ್ತಾರೆ ಮಕ್ಕಳೇ. ಇದು ನಾಮಪದದ ವಿಧಗಳಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂತಹ ವಿಧವಾಗಿದೆ. ಅದನ್ನು ನೀವು ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಈ ವಿಧ ನಿಮಗೆ ಅರ್ಥವಾಯಿತು ಅನ್ನೋದು ನನ್ನ ಭಾವನೆ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಕಳಕಳಿಯ ಮನವಿ, ಓದುವ ವಿದ್ಯಾರ್ಥಿಗಳಿಗೆ ಇದನ್ನು ಶೇರ್ ಮಾಡಿ ಅನ್ನೋದೇ ನನ್ನ ಕೊನೆ ಮಾತು. ಮುಂದಿನ ನಾಮಪದದ ವಿಧಗಳೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.